ಕರ್ನಾಟಕ ರಾಜ್ಯದ ಸಮಸ್ತ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ರಾಮನಗೌಡ ಬಸನಗೌಡ ಪಾಟೀಲ್ ಅಂತ ಹೇಳಿ ನಿನ್ನೆ ಅನಗಲ್ ನಗರದಲ್ಲಿ ರಾಷ್ಟ್ರ ಮಟ್ಟದ ದನ ಬೆದರಿಸುವ ಕಾರ್ಯಕ್ರಮ ನಡೆದಿದ್ದು, ನಮ್ಮ ಅನಗಲ್ ನಗರದಲ್ಲಿ ನಡೆದಿರ್ತಕ್ಕಂಥ ಈ ದನ ಬೆದರಿಸುವ ಕಾರ್ಯಕ್ರಮದಲ್ಲಿ ಶಿಕಾರಿಪುರ ತಾಲೂಕಿನ ಬಿಸ್ಲಳ್ಳಿ ಗ್ರಾಮದ 174ನೇ ನಂಬರಿನ ಹೋರಿಯು ಅದ್ಭುತ ಪ್ರದರ್ಶನವನ್ನು ನೀಡಿದ್ದು, ನಮ್ಮ ಕಮಿಟಿ ವತಿಯಿಂದ ಪಾರದರ್ಶಕವಾಗಿ ಈ ಹೋರಿಯನ್ನು ಪರಿಶೀಲಿಸಿ ನಾವು ಬಹುಮಾನವನ್ನು ಬಂಪರ್ ಬಹುಮಾನವನ್ನು ವಿತರಿಸಿದ್ದೇವೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮೊನ್ನೆ ನಡೆದ ಹಾನಗಲ್ ಹೋರಿ ಹಬ್ಬದಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿಸುತ್ತಾ ಬಂಪರ್ ಪಡೆದ ಬಿಸಿಲಳ್ಳಿ ಡಾನ್ ಹೋರಿ ಮಾಲೀಕರ ಜೊತೆ ನಾನು ಒಂದೆರಡು ಮಾತಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಆ ವಿಡಿಯೋನ ನೋಡೋಣ. ಹಲೋ, ಹಾಯ್ ಸರ್, ನಾವು TS Bull ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇರೋದು. ಹೌದಾ? ನೀವು ಬಿಸಿಲಳ್ಳಿ ಡಾನ್ ಹೋರಿ ಮಾಲೀಕರಾ? ಹೌದೌದು ಸರ್, ಮೊನ್ನೆ ಹಾನಗಲಲ್ಲಿ ಹಬ್ಬ ನಡೀತಲ್ಲ, ಅಲ್ಲಿ ಬಹುಮಾನ ಪಡೆದಿದ್ದೀರಾ? ಹಾಂ ಸರ್, ಬಂಪರ್ ಬಹುಮಾನ ಪಡೆದಿದೆ ಸರ್ ನಾವು. ಸರ್, ಹೋರಿ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಾ ಇದ್ದೀವಿ ಸರ್? ಈ ಒಂದು 5-6 ವರ್ಷದಿಂದ ಹಬ್ಬ ಮಾಡ್ತಿದ್ವಿ ಸರ್. ಇಲ್ಲಿ ಇರಲಿಲ್ಲ ಜಾಸ್ತಿ, ಹೊರಗಡೆಯಲ್ಲಿ ಹಬ್ಬ ಮಾಡ್ತಿರ್ಲಿಲ್ಲ. ವರ್ಷಕ್ಕೆ 1-2 ಹಬ್ಬ ಅಷ್ಟೇ ಮಾಡ್ತಿದ್ವಿ. ಹೌದಾ ಸರ್? ಎಲ್ಲಿ ಬರುತ್ತೆ ಬಿಸಿಲಳ್ಳಿ? ಹಂಗಾಗಿ ಬಿಡುವಿಲ್ಲ ಅವರಿಗೆ. ಹೌದಾ? ಅಲ್ಲ ಸರ್, ಇದು ಅಡ್ರೆಸ್ ಬಿಸಿಲಳ್ಳಿ ಎಲ್ಲಿ ಬರುತ್ತೆ? ಯಾವ ಡಿಸ್ಟಿಕ್ಕು? ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಹಾಂ, ಹೇಳಿ ಸರ್, ಕೇಳಿ. ಬಿಸಿಲಳ್ಳಿ ಎಲ್ಲಿ ಬರುತ್ತೆ? ಇದು ಡಿಸ್ಟಿಕ್ ಯಾವುದು? ಸರ್, ಶಿವಮೊಗ್ಗ ಡಿಸ್ಟಿಕ್ ಸರ್, ಶಿಕಾರಿಪುರ ತಾಲೂಕು. ಇಲ್ಲಿ ತಾಳಗುಂದ ಹೋಬಳಿ, ತಾಳಗುಂದ ಪಕ್ಕ ಬಿಸಿಲಹಳ್ಳಿ ಅಂತ ಸರ್ ನಮ್ದು. ಓಕೆ ಸರ್. ಸರ್, ಹೋರಿ ಬಿಡುವಾಗ ಏನಾದರೂ ಕಾಡ್ಸತ್ತಾ? ಸರ್, ತುಂಬಾ ಕಾಡಿದೆ ಸರ್ ಅದು ಹೋರಿ. ಹಂಗ ಅಷ್ಟು ಸುಲಭಿಲ್ಲ ಸರ್. ಅದು ಜೀವ ತೆಗೆಯಷ್ಟು ಕಾಡಿದೆ ನೋಡಿ ಸರ್ ಅದು ಹೋರಿ. ಹೌದಾ? ಅಕ್ಷಯಲ್ಲಿ ಯಾವ ಥರ ಬರುತ್ತೆ ಸರ್ ಅದು? ಅಕ್ಷಿಯಲ್ಲಿ ಅದು ಹೆಂಗ್ ಬಿಟ್ರು ಹೋಗೋದು ರೈಟ್ ಸೈಡ್ಗೆ ಸರ್ ಅದು. ಹೌದಾ? ನೀವು ಯಾವ ಕಡೆಯಿಂದ ಬಿಟ್ಟು ಚೆರ್ಬೆ ಹರಿದ್ರು ಕೂಡ ಅದು ಹೋಗೋದು ರೈಟ್ ಸೈಡ್ಗೆ. ಅದು ಸ್ವಲ್ಪ ಆಕ್ಷನ್ ಮೊದಲು ಸ್ವಲ್ಪ ಸ್ಪೀಡ್ ಜಾಸ್ತಿ ಇತ್ತು, ಆಕ್ಷನ್ ಸ್ವಲ್ಪ ಕಡಿಮೆ ಇತ್ತು ಮೊದಲು. ಹೌದಾ? ಇತ್ತೀಚೆಗೆ ಮಾತ್ರ ಆಕ್ಷನ್ ಫುಲ್ ಸ್ಪೀಡ್ ಸರ್. ಜನ ಎಲ್ಲಿ ಕೈ ಅಂತ ಅಲ್ಲಿಗೆ ಹೋಗ್ತಾರೆ ಸರ್. ಸರ್, ಹೋರಿ ನೀವು ತಗೊಂಡ್ ಬಂದಿರೋದಾ ಅಥವಾ ನೀವು ಸಾಕಿರೋದು ಸರ್ ಅದು? ಇಲ್ಲ ಸರ್, ಅದು ಮನೆಯಲ್ಲೇ ಹುಟ್ಟಾನೆ, ಮನೆಯಲ್ಲಿ ಸಾಕಿರೋ ಸರ್. ಹೌದಾ ಸರ್? ಫಸ್ಟ್ ಎಲ್ಲಿ ಹಬ್ಬ ಮಾಡಿತ್ತು ಸರ್ ಅದು? ನಿಮ್ಗೆ ಹಬ್ಬ ಮಾಡತ್ತೆ ಅಂತ ಯಾವಾಗ ಗೊತ್ತಾಯ್ತು ಸರ್ ಅದು? ಅದು ಸಣ್ಣ ಕರೈತ್ ಸರ್ ಮೊದ್ಲು. ಹೌದಾ? ಕರೈತು ಇರುವಾಗ್ಲೇ ಅದನ್ನ ಹಿಡ್ಕೊಂಬರಕ್ ಆಗ್ತಿರ್ಲಿಲ್ಲ ಅಕ್ಷಿಗೆ. ಹೌದಾ? ಅಕ್ಷಿ ಅಷ್ಟು ಕಾಡಿತ್ತು ಸರ್ ಅದು. ನಮ್ಮೂರಲ್ಲಿ ಮೊದಲನೇ ಹಬ್ಬ ನಮ್ಮೂರಲ್ಲೇ ಮಾಡ್ತಿದ್ವಿ ಸರ್. ಅದು ಇರೋ ಕಾಡಿಗೆ ಒಂದ್ಸಲ ಬಿಟ್ರೆ 2ನೇ ಸಲ ಸಿಗ್ತಿರ್ಲಿಲ್ಲ ಸರ್ ಹೊರಗಡೆ ಎಲ್ಲ. ಹೋಗಿ ಕೈ ಸಿಗ್ಲಂತ ಹೋಗ್ಬಿಡತ್ತೆ. ಸಾಯಂಕಾಲ ಮನೆ ಬರುತ್ತೆ ಸರ್ ಹಬ್ಬ ಮುಗಿದ್ಮೇಲೆ. ನಿಮ್ ಮನೆಯವ್ರಿಗೆ ಏನು ಮಾಡಲ್ಲ ಸರ್ ಅದು? ಮನೆಯವ್ರು ಅಂದ್ರೆ ಸರ್ ಅದೇ ಕಾಮನ್ ಇರ್ತಲ್ಲ ಸರ್ ಅದು ಸರ್. ಸರ್, ಮತ್ತೆ ಎಲ್ಲ ಹಬ್ಬಕ್ಕೆ ಹಾಕ್ತೀರಾ ಈಗ ಮತ್ತೆ? ಅದೇ ಸರ್, ಈಗ ಮತ್ತೆ ಇಲ್ಲಿ ನೋಡ್ತಾ ಇದ್ದೀವಿ ಸರ್. ಈ ವರ್ಷಕ್ಕೆ 1-2 ಹಬ್ಬ ಅಷ್ಟೇ ಸರ್ ನಾವು ಮಾಡೋದು, ಜಾಸ್ತಿ ಮಾಡಲ್ಲ. 2 ಹಬ್ಬದಲ್ಲಿ ಹವಾ ಮಾಡೋದು ಸರ್ ನಾವು ಅಷ್ಟೇ. ಇದ್ರ ಫ್ಯಾನ್ಸ್ ಅಭಿಮಾನಿಗಳು ಬಹಳ ಇದಾವ ಸರ್? ತುಂಬಾ ಜನ ಇದಾರೆ ಸರ್ ಅಭಿಮಾನಿಗಳು. ಹೌದಾ? ಅಭಿಮಾನಿಗಳೆಲ್ಲ ಕೇಳ್ಕೊಂಡೆಲ್ಲ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ ಸರ್ ಮನೆ ಬಂದು ಹೋರಿನ. ಹೌದಾ? ಸರ್. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್, ನೀವು ಮಾಹಿತಿ ಕೊಟ್ಟಿದ್ದಕ್ಕೆ. ಆಯ್ತು ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.